ದಾವಣಗೆರೆ ಜಿಲ್ಲಾ ABVP ಸಂಘಟನಾ ಕಾರ್ಯದರ್ಶಿ. ಇವತ್ತು ನಾವು ವಿದ್ಯಾರ್ಥಿ ಪರಿಷತ್ತಿಲ್ಲಿ ಪ್ರತಿಭಟನೆ ಮಾಡ್ತಿರೋಂಥ ಕಾರಣ ರಾಜ್ಯದ ಶೈಕ್ಷಣಿಕ ಪರಿಸ್ಥಿತಿಯನ್ನು ಖಂಡಿಸಿ ನಾವು ಇವತ್ತಿಲ್ಲಿ ಪ್ರತಿಭಟನೆ ಮಾಡ್ತಿದ್ದೀವಿ. ಈಗೇನು ಶೈಕ್ಷಣಿಕ ವರ್ಷ ಇವತ್ತಿಂದ ಶುರು ಆಗಿದೆ, ಈ ತಿಂಗಳಿಂದ ಶೈಕ್ಷಣಿಕ ವರ್ಷ ಶುರು ಆಗ್ತಾ ಇದೆ. ಬಟ್ ಹುಡುಗರಿಗೆ ಕಳೆದ ವರ್ಷನೇ ವಿದ್ಯಾರ್ಥಿ ವೇತನ ಬರಬೇಕಿತ್ತು, ಅದು ಬರ್ತಾ ಇಲ್ಲ. ಮತ್ತು ಈ ವರ್ಷ ಶೈಕ್ಷಣಿಕ ವರ್ಷ ಶುರು ಆದಮೇಲೆ ಈ ವರ್ಷನೇ ಅಪ್ಲಿಕೇಶನ್ ಬಿಡ್ತಾರೆ. ನಮ್ಗೆ ಯಾವುದೇ ರೀತಿಯಾದಂಥ ಗ್ಯಾರಂಟಿ ಇಲ್ಲ ಈ ವರ್ಷನೂ ಸಹ ಸ್ಕಾಲರ್ಶಿಪ್ ಬರುತ್ತೆ. ವಿದ್ಯಾರ್ಥಿಗಳು ಯಾವುದೋ ಒಂದು ವಿದ್ಯಾರ್ಥಿ ವೇತನ ನಂಬ್ಕೊಂಡು ಸರ್ ಒಂದು ಸ್ಟೂಡೆಂಟಿಗೆ ಮಿನಿಮಮ್ 22,000 ಸ್ಕಾಲರ್ಶಿಪ್ ಬರಬೇಕಂತ ಇದೆ ಸರ್. ಕೆಲವೊಂದು ಸ್ಟೂಡೆಂಟ್ಸ್ಗಳಿಗೆ ಮಿನಿಮಮ್ 2,000 3,000 ಹಾಕಿದ್ದಾರೆ. ಇನ್ನು ಕೆಲವೊಂದು ಸ್ಟೂಡೆಂಟ್ಸ್ ಎಷ್ಟೋ ಒಂದು 100% ಒಂದು 3-4% ಸ್ಟೂಡೆಂಟ್ಸ್ಗಳಿಗೆ ಸ್ಕಾಲರ್ಶಿಪ್ ಕೊಟ್ಟಿರ್ಬೋದು. ಆದರೆ ಒಂದು 98% ಸ್ಟೂಡೆಂಟ್ಸ್ಗಳಿಗೆ ಯಾವುದೇ ರೀತಿಯಾದ ಸ್ಕಾಲರ್ಶಿಪ್ ಇಡೀ ರಾಜ್ಯದಲ್ಲಿ ಬಂದಿಲ್ಲ. ಈ ರಾಜ್ಯದಲ್ಲಿ ಬರ್ತಿರೋ ಸ್ಕಾಲರ್ಶಿಪ್ ಕೊಡದಿರೋ ಸಮಸ್ಯೆಯಿಂದ ಎಷ್ಟೋ ಜನ ವಿದ್ಯಾರ್ಥಿಗಳು ಓದೋದು ನಿಲ್ಲಿಸ್ತಾ ಇದ್ದಾರೆ. MCom ಮಾಡ್ತಾರೆ ವಿದ್ಯಾರ್ಥಿಗಳಿಗೆ ಏನಾಗಿರುತ್ತೆ, ಮಾಸ್ಟರ್ಸ್ಗಳು ಮಾಡ್ತಿರ್ತಾರೆ, ಒಂದು ಯಾವುದೋ ಒಂದು ಸ್ಕಾಲರ್ಶಿಪ್ ಮೇಲೆ ನಂಬ್ಕೊಂಡೆ ಯೂನಿವರ್ಸಿಟಿಗೆ ಹೋಗಿ ಅಡ್ಮಿಷನ್ ಆಗಿರ್ತಾರೆ. ಅವ್ರು ಆಮೇಲೆ ಬಂದು ಏನು ಮಾಡ್ತಾರೆ, ನಿಮ್ಗೆ ಯೂನಿವರ್ಸಿಟಿಗೆ ಏನು ಬರ್ತಾ ಇಲ್ಲಪ್ಪ, ನೀವು ಫೀಸ್ ಕಟ್ಟಿ ಸ್ಕಾಲರ್ಶಿಪ್ ನಂಬ್ಕೊಳಕ್ಕಾಗಲ್ಲ ಅಂತೇಳಿ ಫೀಸ್ಗಳು ಕಟ್ಟಿಸ್ಕೊತಾರೆ. ಒಬ್ಬ ಬಡ ತಂದೆ ಒಂದು ಕೂಲಿ ಕೆಲಸ ಮಾಡ್ಕೊಂಡು ಅವ್ರ ಮಕ್ಕಳಾದ್ರೂ ಓದ್ಲಿ ಅಂತ ಹೇಳಿ ಅವ್ರನ್ನ ಕಾಲೇಜಿಗೆ ಕಳಿಸಿ ಒಳ್ಳೆ ವಿದ್ಯಾಭ್ಯಾಸ ಸಿಗ್ಬೇಕಂತ ಓದ್ತಿರ್ತಾರೆ. ಹಾಸ್ಟೆಲ್ ಪ್ರಾಬ್ಲಮ್ ಇವತ್ತು ಇರುತ್ತೆ ಸರ್. ಇವತ್ತು ನಮ್ಮ ದಾವಣಗೆರೆ ಅಂತ ಜಿಲ್ಲೆ ಒಂದು ಶಿಕ್ಷಣ ಕಾಶಿ ಅಂತ ಹೇಳ್ತೀವಿ ನಾವು. ಶಿಕ್ಷಣ ಕಾಶಿ ಅಂತ ದಾವಣಗೆರೆಗೆ ಹೇಳಬೇಕಾದ್ರೆ ಎಲ್ಲ ಜಿಲ್ಲೆಗಳಿಂದ, ರಾಜ್ಯದ ಮೂಲೆಗಳಿಂದ ದಾವಣಗೆರೆಗೆ ಬಂದು ಒಂದೆರಡು ಎಜುಕೇಶನ್ ಸಿಗುತ್ತೆ ಅಂತ ಬರ್ತಾರೆ. ಅಂತ ದೂರದಿಂದ ಬರುವಂಥ ವಿದ್ಯಾರ್ಥಿಗಳು ಒಂದು ಹಾಸ್ಟೆಲ್ ಸಿಗುತ್ತೆ ಅನ್ನೋ ನಂಬಿಕೆ ಮೇಲೆ ಬಂದು ಕಾಲೇಜ್ಗೆ ಅಡ್ಮಿಷನ್ ಆಗಿರ್ತಾರೆ. ಇವತ್ತೊಂದು ದಾವಣಗೆರೆಯಲ್ಲಿ 30,000 ಜನ ವಿದ್ಯಾರ್ಥಿಗಳು ಹಾಸ್ಟೆಲ್ ಅಪ್ಲಿಕೇಶನ್ ಹಾಕಿದ್ರೆ 10,000 ಜನ ವಿದ್ಯಾರ್ಥಿಗಳಿಗೂ ಸಿಗ್ತಾ ಇಲ್ಲ. 10ರಲ್ಲಿ ಒಂದು 3% ಅಂತ 3 ಜನ ವಿದ್ಯಾರ್ಥಿಗಳಿಗೆ ಮಾತ್ರ ಹಾಸ್ಟೆಲ್ ಸಿಗ್ತದೆ. ಉಳಿದಂಥ 8 ಜನ ವಿದ್ಯಾರ್ಥಿಗಳು ಎಲ್ಲಿ ಹೋಗ್ಬೇಕು? ಈ ವಿದ್ಯಾರ್ಥಿಗಳಿಗೆ ಈ ಥರ ಹಾಸ್ಟೆಲ್ ಫೆಸಿಲಿಟೀಸ್, ಒಂದು ಸ್ಕಾಲರ್ಶಿಪ್ ಫೆಸಿಲಿಟೀಸ್ ಕೊಡ್ದೇನೆ ಇವತ್ತು ರಾಜ್ಯ ಸರ್ಕಾರ ಅವ್ರು ಓದೋವಂಥ ಹಕ್ಕನ್ನ ಕಿತ್ಕೊಳ್ತಾ ಇದೆ. ಮತ್ತೆ ಇವತ್ತು ಅವ್ರು ಓದಲಿಲ್ಲ ಅಂದರೆ ಊರ ಹಾಳಾಗುತ್ತೆ. ಇವಾಗ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಅವ್ರು ಭಾಗವಹಿಸೋಕೆ ಶುರು ಮಾಡ್ತಾರೆ ವಿದ್ಯಾರ್ಥಿಗಳು. ಒಳ್ಳೆ ಎಜುಕೇಶನ್ ಸಿಗಲಿಲ್ಲ ಅಂದರೆ ಆ ಒಳ್ಳೆ ಎಜುಕೇಶನ್ ಸಿಗದೆ ಹಾಳಾಗುವಂಥ ವಿದ್ಯಾರ್ಥಿಗಳಿಂದ ರಾಜ್ಯ ಹಾಳಾಗುತ್ತೆ, ದೇಶನೂ ಹಾಳಾಗ್ತಾ ಹೋಗುತ್ತೆ. ಇದರಿಂದ ನಾವು ಕೇಳ್ಕೊಂತಿರೋ ರಾಜ್ಯ ಸರ್ಕಾರಕ್ಕೆ ಒಳ್ಳೆ ಹೆಸರಿಗೆ ಮಾತ್ರ ಶಿಕ್ಷಣ ಕಾಶಿ ಅಂತ ಹೇಳೋದಲ್ಲ, ಆ ಶಿಕ್ಷಣ ಕಾಶಿ ಆಗಬೇಕು ಅಂತಂದರೆ ಒಳ್ಳೆ ಶಿಕ್ಷಣದ ಜೊತೆಗೆ ಒಳ್ಳೆ ಹಾಸ್ಟೆಲ್ ಫೆಸಿಲಿಟೀಸ್ಗಳು, ವಿದ್ಯಾರ್ಥಿಗಳಿಗೆ ಓದೋಕ್ಕೆ ವಿದ್ಯಾರ್ಥಿ ವೇತನವನ್ನು ಕೊಡಬೇಕು. ಇದನ್ನು ನಾವು ವಿದ್ಯಾರ್ಥಿ ಪರಿಷತ್ ಕೇಳ್ಕೊತಿದ್ದೀವಿ. ಇನ್ನೊಂದು ವಿಷಯ, ಬಸ್ಸಿನ ಸಮಸ್ಯೆ ಆಗ್ತಾ ಇದೆ. ಎಷ್ಟೋ ಜನ ಇವತ್ತು ಸಿಟಿಗಳಲ್ಲೇ ಬಸ್ಗಳಿಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಸಿಟಿಗಳಲ್ಲಿ ಬಸ್ ಇಲ್ಲ ಅಂತಂದರೆ ಗ್ರಾಮೀಣ ಪ್ರದೇಶದಿಂದ ಬರುವಂಥ ವಿದ್ಯಾರ್ಥಿಗಳು ಕಾಲೇಜಿಗೆ ಹೇಗೆ ಬರಬೇಕು? ಇವತ್ತೇನು ರಾಜ್ಯ ಸರ್ಕಾರ ಬಿಟ್ಟಿ ಭಾಗ್ಯ ಅಂತ ಕೊಟ್ಟು ಬಸ್ಗಳೇ ಕಮ್ಮಿ ಆಗಿದೆ, ಬಸ್ಗಳನ್ನೆಲ್ಲ ನಿಲ್ಲಿಸಿ ಇವತ್ತು ಬಿಟ್ಟಿ ಭಾಗ್ಯ ಅಂತ ಕೊಟ್ಟಿದ್ದಾರೆ. ಬಸ್ ಕಮ್ಮಿ ಇರಬೇಕಾದ್ರೆ 100ರಲ್ಲಿ ಒಂದು 30 ಜನ ವಿದ್ಯಾರ್ಥಿಗಳು ಆರಾಮಾಗಿ ಸೀಟಲ್ಲಿ ಕುತ್ಕೊಂಡ್ ಬರ್ಬೋದು. ಇನ್ನು ಉಳಿದಂಥ ವಿದ್ಯಾರ್ಥಿಗಳೆಲ್ಲ ಬಸ್ಸಲ್ಲಿ ನೇತಾಡ್ಕೊಂಡು ಬರ್ತಿರ್ತಾರೆ. ಒಂದು ಬಸ್ಸಲ್ಲಿ ಮಿನಿಮಮ್ ಇಷ್ಟು ಜನವನ್ನ ಹತ್ತಿಸ್ಬೇಕಂತ ಇರುತ್ತೆ, ರೂಲ್ಸ್ ಇರುತ್ತೆ. ಆದರೆ ಬಸ್ಗಳಲ್ಲಿ ಬೇಕಾಬಿಟ್ಟು ಅವ್ರಿಗೆ ಇಷ್ಟ ಬಂದಷ್ಟು ಜನಗಳನ್ನ ಹತ್ತಿಸ್ಕೊಂಡು ಬಸ್ಸಲ್ಲಿ ಬರ್ತಾರೆ. ಇದೇ ರೀತಿಯಾಗಿ ಮೊನ್ನೆ ಒಂದು ಹಳ್ಳಿಯಲ್ಲಿ ಒಬ್ಬ ವಿದ್ಯಾರ್ಥಿ ಬಸ್ಸಿಂದ ಕೆಳಗೆ ಬಿದ್ದಿರುವಂಥ ಘಟನೆ ನಡೆದಿದೆ ದಾವಣಗೆರೆ ಅಂತ ಜಿಲ್ಲೆಯಲ್ಲಿ. ಇದನ್ನೆಲ್ಲ ವಿದ್ಯಾರ್ಥಿ ಪರಿಷತ್ ಖಂಡಿಸಿ ಗ್ರಾಮೀಣ ಪ್ರದೇಶಗಳಿಗೆ ಜಾಸ್ತಿ ಬಸ್ಗಳು ಕೊಡಬೇಕು. ಬೆಳಗ್ಗೆ ಹೊತ್ತು ವಿದ್ಯಾರ್ಥಿಗಳು ಕಾಲೇಜಿಗೆ ಬರುವಂಥ ಸಮಯದಲ್ಲಿ ಹೆಚ್ಚು ಬಸ್ಗಳನ್ನ ವಿದ್ಯಾರ್ಥಿ ಆ ಟೈಮಲ್ಲಿ ಕೊಟ್ಟು ಉಳಿದಂಥ ಏನು ಭಾಗ್ಯಗಳು ಕೊಟ್ಟಿದ್ದಾರೋ ಅದನ್ನೆಲ್ಲ ಒಂದು 9 ಗಂಟೆ ನಂತರನೋ 10 ಗಂಟೆ ನಂತರನೋ ಹುಡುಗರೆಲ್ಲ ಕಾಲೇಜ್ಗೆ ಹೋದ್ಮೇಲೆ, ಯಾಕಂದ್ರೆ ಅವ್ರು ಕಾಲೇಜಿಗೆ ಸರಿಯಾಗಿ ಬಸ್ ಬರಲಿಲ್ಲ ಅಂದರೆ ಕಾಲೇಜಿಗೆ ಬರೋಕ್ಕೆ ಸಮಸ್ಯೆ ಆಗುತ್ತೆ. ಕಾಲೇಜಿಗೆ ಸಮಸ್ಯೆ ಇತ್ತು ಅಂದರೆ ಅಟೆಂಡೆನ್ಸ್ ಶಾರ್ಟೇಜ್ ಅಂತ ಬರುತ್ತೆ. ಆಮೇಲೆ ಕಾಲೇಜಲ್ಲಿ ಅಟೆಂಡೆನ್ಸ್ ಶಾರ್ಟೇಜ್ ಅಂತೇಳಿ ಕಾಲೇಜ್ಗಳಲ್ಲಿ ಅದಕ್ಕೆ ಫೈನ್ ಹಾಕ್ತಾರೆ, ಹೊರಗೆ ನಿಲ್ಲಿಸಿದರೆ ವಿದ್ಯಾರ್ಥಿಗಳನ್ನ ಕ್ಲಾಸಿಂದ. ಇಲ್ಲ ಅಂತಂದರೆ ಕೊನೆಗೆ ಅಟೆಂಡೆನ್ಸ್ ಶಾರ್ಟೇಜ್ ಅಂತೇಳಿ ಕಾಲೇಜಲ್ಲಿ ಫೈನ್ಗಳು ಕಲೆಕ್ಟ್ ಮಾಡ್ತಾರೆ. ಇದು ಈ ವರ್ಷದ ಶೈಕ್ಷಣಿಕ ಸಮಸ್ಯೆ. ಆದರೆ ಈಗ KECET ವಿರುದ್ಧ ನಾವು ಹೋದ್ವಾರ ಪ್ರತಿಭಟನೆ ಮಾಡಿದ್ವಿ. KECETಯಲ್ಲಿ ಪ್ರತಿ ವರ್ಷ ಆಪ್ಷನ್ ಎಂಟ್ರಿ ಅನ್ನೋದೊಂದು ಉಚಿತವಾಗಿತ್ತು. ಈ ವರ್ಷ ಸರ್ಕಾರ ಅದಕ್ಕೆ ಬೊಕ್ಕಣೆಯಲ್ಲಿ ದುಡ್ಡಿಲ್ಲದೆ ಇರೋ ಕಾರಣದಿಂದ ಇವತ್ತು ಆಪ್ಷನ್ ಎಂಟ್ರಿಗೂ ಸಹ 750 ರೂಪಾಯಿನ ಕಲೆಕ್ಟ್ ಮಾಡಿಕೊಂಡು ಈ ವಿದ್ಯಾರ್ಥಿಗಳ ಹತ್ರ ದುಡ್ಡು ತಿನ್ನೋಂಥ ಕೆಲಸನ ಇವತ್ತು ಸರ್ಕಾರ ಮಾಡ್ತಾ ಇದೆ. ಇವತ್ತು ಯಾವುದೇ ಒಂದು ಶೈಕ್ಷಣಿಕ ಸಂಸ್ಥೆ ಆಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು, ಅವರೆಲ್ಲ ಕೇಳ್ತಿರೋದು ಈ ಥರ ದುಡ್ಡು ತಿನ್ನೋಂಥ ಕೆಲಸ ಬಿಟ್ಟು ವಿದ್ಯಾರ್ಥಿಗಳಿಗೆ ಒಳ್ಳೇದಾಗೋಂಗೆ ವ್ಯವಸ್ಥೆ ಮಾಡಿಕೊಡಿ. ಇವತ್ತು ಈ KECETಯಿಂದ ನಂಬ್ಕೊಂಡು ಎಷ್ಟೋ ಜನ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಮಾಡೋರು ಇರ್ತಾರೆ, ನೀಟ್ ಎಕ್ಸಾಮ್ ಬರೆದವರು, ಡಾಕ್ಟರ್ ಓದೋರು ಇರ್ತಾರೆ. ಅಂಥ ವಿದ್ಯಾರ್ಥಿಗಳ ಹತ್ರ ಕಷ್ಟ ಆಗ್ತಿದೆ ಅಂತ CET ಬರ್ತಾರೆ. ಯಾರು ನಮ್ಮ ಹತ್ರ ದುಡ್ಡು ಜಾಸ್ತಿ ಇದೆ ಅಂತ ಹೇಳಿದ್ದು ಬರೆಯಲ್ಲ. ದುಡ್ಡು ಜಾಸ್ತಿ ಇರೋರು ಒಂದು ಮ್ಯಾನೇಜ್ಮೆಂಟ್ ಸೀಟಿಗೆ ತೊಗೊಂಡು ಮ್ಯಾನೇಜ್ಮೆಂಟ್ ಅಲ್ಲಿ ಓದ್ತಾರೆ. ಆದರೆ ಒಬ್ಬ ಬಡ ವಿದ್ಯಾರ್ಥಿ ಗೌರ್ಮೆಂಟ್ ಸೀಟಿಗೆ ಅಪ್ಲೈ ಮಾಡೋದಕ್ಕೋಸ್ಕರ ಅವ್ನು KECET ಎಕ್ಸಾಮ್ ಬರೆಯೋದು. ಆ KECETಯಲ್ಲಿ ಈ ಥರ ಇವ್ರು ದುಡ್ಡಿನ ಅಂತ ಕೆಲಸ ಮಾಡಿದ್ರೆ ವಿದ್ಯಾರ್ಥಿಗಳು ಎಲ್ಲಿಗೆ ಹೋಗಬೇಕು? ಅವ್ರು ಮುಂದೆ ಓದೋಂಥಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡ್ಬೇಕು. ಯಾವುದೇ ರೀತಿಯಾದಂಥ ವಿದ್ಯಾರ್ಥಿಗಳಿಂದ ದುಡ್ಡು ಕಿತ್ಕೊಳ್ಳೋಂಥ ಕೆಲಸ ಸರ್ಕಾರ ಮಾಡಬಾರ್ದು ಅಂತೇಳಿ ಇವತ್ತು ವಿದ್ಯಾರ್ಥಿ ಪರಿಷತ್ತು ಶಾಂತಿಯುತವಾಗಿ ಪ್ರತಿಭಟನೆ ಮಾಡ್ತಾ ಇದೆ. ಇದೇನಾದ್ರು ಈ ಸಮಸ್ಯೆಗಳು ಬಗೆಹರಿಲಿಲ್ಲ ಅಂದರೆ ವಿದ್ಯಾರ್ಥಿ ಪರಿಷತ್ತು ದೊಡ್ಡದಾಗಿ ಪ್ರತಿಭಟನೆ ಮಾಡಿಕೊಂಡು ಇಡೀ ಜಿಲ್ಲೆನ ಬಂದ್ ಮಾಡೋವಂಥದ್ದು, ಅಥವಾ ಏನಾದ್ರು ಒಂದು ದೊಡ್ಡ ಮುತ್ತಿಗೆ ಹಾಕೋದು, ರಾಜ್ಯ ಸರ್ಕಾರಕ್ಕೆ ವಿಧಾನಸೌಧ ಮುಂದೆ ಮುತ್ತಿಗೆ ಹಾಕೋದು, ಗೃಹ ಸಚಿವರು ಮನೆ ಮುಂದೆ ಮುತ್ತಿಗೆ ಹಾಕೋದನ್ನ, ಬಸ್ ಸಮಸ್ಯೆ ಆಯಿತು ಅಂದರೆ
KSRTC ಡಿಪೋ ಮುಂದೆ ನಿಂತ್ಕೊಂಡು ಪ್ರತಿಭಟನೆ ಮಾಡಿ KSRTC ಡಿಪೋಗೆ ನಾವು ಮುತ್ತಿಗೆ ಹಾಕ್ತೀವಿ ಅಂತೇಳಿ ವಿದ್ಯಾರ್ಥಿ ಪರಿಷತ್ ಈ ಮೂಲಕ ರಾಜ್ಯಕ್ಕೆ ಕರೆ ಕೊಡ್ತಾ ಇದೆ.